ಬೆಳಗಾವಿ ಜಿಲ್ಲಾ ಕೋರ್ಟ್ಗೆ ಎಂಎಲ್ಸಿ ಸಿಟಿ ರವಿ ಹಾಜರು. ರಾತ್ರಿ ಸಿಟಿ ರವಿಯನ್ನ ಬಂಧಿಸಿದ್ರು ಬೆಳಗಾವಿಯ ಪೊಲೀಸರು. ಇನ್ನು ಕೆಲವೇ ಹೊತ್ತಲ್ಲಿ ಜಡ್ಜ್ ಮುಂದೆ ಸಿಟಿ ರವಿ ಹಾಜರು. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ಗೆ ಎಂಎಲ್ಸಿ ಸಿಟಿ ರವಿ ಹಾಜರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವ್ಯಾಚ್ಯ ಪದವನ್ನ ಬಳಸಿರುವಂತಹ ವಿಚಾರದಲ್ಲಿ ನಿನ್ನೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿಯನ್ನ ಬಂಧಿಸಲಾಗಿತ್ತು. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ಗೆ ಎಂಎಲ್ಸಿ ಸಿಟಿ ರವಿ ಹಾಜರು. ಇನ್ನು ಕೋರ್ಟ್ಗೆ ಹಾಜರಾಗುವಂತ ಮುನ್ನ ಸಮುದಾಯ ಚಿಕಿತ್ಸಾ ಭವನದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗಿತ್ತು. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಈಗ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ಗೆ ಎಂಎಲ್ಸಿ ಸಿಟಿ ರವಿ ಹಾಜರು. ಇನ್ನು ನಿನ್ನೆ ಇಡೀ ತಡರಾತ್ರಿ ಹೈ ಡ್ರಾಮಾ ಕೂಡ ನಡೆದಿತ್ತು. ಪೊಲೀಸರು ಸಿಟಿ ರವಿ ಅವರನ್ನ ಬೇರೆ ಬೇರೆ ನಿರ್ಜನ ಪ್ರದೇಶಗಳಿಗೆ ಕರ್ಕೊಂಡು ಹೋಗಿದ್ದಾರೆ, ಕಾಲಹರಣಗಳನ್ನ ಮಾಡಿದ್ದಾರೆ ಅನ್ನೋದಾಗಿಯೂ ಕೂಡ ಸಿಟಿ ರವಿ ಪೊಲೀಸರ ಮೇಲೆ ಗಂಭೀರ ಆರೋಪಗಳನ್ನ ಮಾಡಿದ್ರು. ಇನ್ನು ಈ ಒಂದು ಪ್ರಕರಣದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಭಾವುಕರಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ನಾನು ಈವರೆಗೂ ಕೂಡ ಯಾರಿಗೂ ಕೂಡ ಕೆಟ್ಟದನ್ನ ಮಾಡಿಲ್ಲ, ಅಂತ ಕೆಟ್ಟ ಪದವನ್ನು ನನ್ನ ಬಾಯಿಂದ ಹೇಳಲು ಸಾಧ್ಯವೇ ಇಲ್ಲ ಅನ್ನೋದಾಗಿ ಬಹಳಷ್ಟು ಭಾವುಕರಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ರು. ಸದ್ಯ ಬೆಳಗಾವಿ ಜಿಲ್ಲಾ ಕೋರ್ಟ್ಗೆ ಎಂಎಲ್ಸಿ ಸಿಟಿ ರವಿ ಹಾಜರು. ರಾತ್ರಿ ಸಿಟಿ ರವಿಯನ್ನ ಬಂಧಿಸಿದ್ರು ಬೆಳಗಾವಿಯ ಪೊಲೀಸರು. ಇನ್ನು ಕೆಲವೇ ಹೊತ್ತಿನಲ್ಲಿ ಈಗ ಜಡ್ಜ್ ಮುಂದೆ ಸಿಟಿ ರವಿ ಹಾಜರಾಗ್ತಾರೆ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ಗೆ ಎಂಎಲ್ಸಿ ಸಿಟಿ ರವಿ. ಇನ್ನು ಅನೇಕ ಬಿಜೆಪಿಯ ನಾಯಕರು ಕೂಡ ದೌಡಾಯಿಸಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಈ ಕುರಿತಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ಕಿಡಿಕಾರಿದ್ರು. ಇನ್ನೇನು ಕೆಲವೇ ಹೊತ್ತಲ್ಲಿ ಸಿಟಿ ರವಿ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ದಾರಿ ಬಿಡಿ, ದಾರಿ ಬಿಟ್ಟು ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ದಾರಿ ಬಿಡಿ, ದಾರಿ ಬಿಟ್ಟು